ಅವ್ರ ನಿರ್ದೇಶನದಂತೆ ಕೆಲಸ ಮಾಡ್ಬೇಕು, ಇವ್ರು ಆಕ್ಟ್ ಮಾಡ್ಬೇಕು. ನಮ್ಗೆ ನಾವು ಯಾವ ನಾವೇ ನಿರ್ದೇಶಕರು, ನಾವೇ ಪ್ರೊಡ್ಯೂಸರು, ನಾವೇ ಆಕ್ಟರ್. ಅದು RSSದಿಂದ ಬರ್ಬೇಕು ನಿರ್ದೇಶನ. ಹೈಕಮಾಂಡ್ ಹೇಳ್ಬೇಕು ಅಂತ ಹೇಳ್ತಿರಲ್ಲ, ಹೈಕಮಾಂಡ್ ಹೇಳ್ಬೇಕು ಅಂತ ಹೇಳ್ತಿರಲ್ಲ, RSSದಿಂದ ಬರ್ಬೇಕು ಅದು ಗೊತ್ತಾಯ್ತು. ಮಾನ್ಯ ಅಧ್ಯಕ್ಷರೇ, ಈಗ ವಿಷಯಕ್ಕೆ ಬಂದ್ಬಿಟ್ಟು ಎಲ್ಲ ನೀವು ಸ್ಕ್ರೀನ್ ಪ್ಲೇ ಎಲ್ಲ ಹೇಳುವಂತದ್ದು ಉತ್ತರ ಕರ್ನಾಟಕದ ಬಗ್ಗೆ ಕ್ಲಾರಿಫಿಕೇಶನ್ ಕೇಳಿ, ಅಭಿವೃದ್ಧಿ ಬಗ್ಗೆ. ನಿಮ್ಗೆ ರಾಜ್ಯದ ಬಗ್ಗೆ ಯಾಕೆ ಕ್ಲಾರಿಫಿಕೇಶನ್? ಅಧ್ಯಕ್ಷರೇ, ನಾವು ಉತ್ತರ ಕರ್ನಾಟಕ ಏನ್ ಮಾಡ್ತೀವಿ ಅನ್ನೋಂಥದ್ದು ಹೇಳ್ಬೇಕು ಬಿಟ್ಟು ಹಳಿ ಕತ್ತಿ ಅದು ಹೇಳಿದ್ದೆ ಹೇಳ್ತಾರ, ಮಾನ್ಯ ಅಧ್ಯಕ್ಷರೇ, ಹಾಡಿದ್ದೆ ಹಾಡ್ತಾರ, ಹಾಡಿದ್ದೆ ಹಾಡ್ತಾರ, ಯೋಜನೆಗಳು ಡ್ಯಾಶ್ 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 ದಾಸ್ ಅಂತೇಳಿ ಸುಮ್ಮ ಉತ್ತರ ಏನ್ ಕರ್ನಾಟಕ ಇಲ್ಲ ಹೇಳ್ರಿ. ಬರೇ ಗೋವಿಂದರಾವ್ ವರದಿ ಅದಕ್ಕಿಂತ ಮುಂಚೆ ಯತ್ನಾಳ್ ಅವರಲ್ಲಿ ಕೇಳಿ ನೋಡ್ರಿ ಅಧ್ಯಕ್ಷರೇ, ಅವರು ಮುಖ್ಯಮಂತ್ರಿ ಮುಂದುವರಿದ ಅವ್ರಿಗೆ ಬಿಟ್ಟಿದ್ದು ಪಾಪ. ಈ ಕಡೆ ತಮ್ಮ ಅಧ್ಯಕ್ಷರು ಯಾರು ಅನ್ನೋದು ಇನ್ನ ಪಕ್ಕ ಇಲ್ಲ ನೋಡಿ. ಅವ್ರ ಮ್ಯಾಗ ಯತ್ನಾಳ್ ಅವ್ರು ಕೇಳಿ. ಇವತ್ತಿನೆಲ್ಲ ಉತ್ತರ ಬರೆಯೊಂದು ಅಭಿವೃದ್ಧಿ ಉತ್ತರ ಮಾತ್ರ ಅಲ್ಲ, ಇತಿಹಾಸ ಜೀವನ ಎಲ್ಲ ವಿಚಾರಗಳು ಯುವ ಶಾಸಕರಿದೆ, ನಾನು ಅಧ್ಯಕ್ಷರೇ ಉತ್ತರ ಆಗ್ತದೆ. ಕೇಳಿ ಸ್ವಲ್ಪ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರ್ತಾರಲ್ಲ ಅವ್ರಿಗೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳ 5 ಸಲ ಮಾಹಿತಿ ಬಂತು, ಏನೆಲ್ಲ ಮಾಹಿತಿ ಬಂತು, 5 ಸಲ ತಗೊಳ್ಳಿ. ಬೇರೆ ಉತ್ತರ ಕರ್ನಾಟಕದ ಇವಾಗ ಭಾಷಣ ಕೇಳಿನಿ. ಅದೇ ನಂಜುಂಡಪ್ಪನ ಹೇಳ್ಯಾರ, ಅದೇ ಗೋವಿಂದರಾವ್ ಹೇಳ್ಯಾರ, ಅದೇ ಹೈದರಾಬಾದ್ ಕರ್ನಾಟಕ ಬಿಟ್ಟು ಎಷ್ಟು ಹಣ ಕೊಡ್ತೀವಿ, ಮುಂಬೈ ಕರ್ನಾಟಕ ಅಭಿವೃದ್ಧಿ ಮಾಡ್ತೀನಿ ಯಾವುದೂ ಇಲ್ಲ. ಬರೇ ಹಳಿ 2 ಗಂಟೆ ಅಂತ ಹೇಳಿದ್ರೆ, ಹಳಿ ಪಾಯ್ಲೆ 2 ಗಂಟೆ ಅಂತ ಹೇಳಿದ್ರೆ 1.5 ಗಂಟೆ ಆಗಾಯ್ತು. ಹೋಗ್ಬೇಕು ನೀವು ಪ್ರತಿಪಕ್ಷ ಈಗ ಅಧ್ಯಕ್ಷರೇ, ಇವರು ಗೋವಿಂದರಾವ್ ಕಮಿಟಿಯವರು ಎಷ್ಟು ಮೀಟಿಂಗ್ ಮಾಡ್ಯಾರ, ಏನೇನು ಮಧ್ಯಂತರ ಯಾವುದೂ ಇಲ್ಲ. ಮುಖ್ಯಮಂತ್ರಿಗಳು ಬರೇ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡ್ತಾ ಇದ್ದೆ. ಯತ್ನಾಳ್ ಅವರೇ, ನೀವು ಈ ರೀತಿ ಮಾತಾಡಿ ಅದೇ ಹೇಳ್ತಾರೆ, ನೀರಾವರಿಗೆ ಹಣ ಕೊಡ್ತಾರೆ. ಯಾಕೆ ನೀವು ಕೂತ್ಕೊಳ್ಳಿ ಸ್ವಲ್ಪ. ಹಣ ಬಿಡುಗಡೆ ಮಾಡೋದ್ ಬಗ್ಗೆ ಹೇಳಿ, ಊರದ ಕತ್ತಿ ಬೇಡ ನಮಗೆ. ಮಾನ್ಯ ಅಧ್ಯಕ್ಷರೇ, ಗೃಹಲಕ್ಷ್ಮಿ ರಾಜ್ಯದಲ್ಲಿ 1,24,543 ಫಲಾನುಭವಿಗಳಿರ್ತಕ್ಕಂಥದ್ದು. 1,24,00,000 ಕೊಡ್ತೀವಿ. ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥವರು 58,92,354 58,92,354 ಉತ್ತರ ಕರ್ನಾಟಕ. ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಖರ್ಚು ಮಾಡಿರ್ತಕ್ಕಂಥದ್ದು ಇಲ್ಲಿವರೆಗೆ 52,416 ಕೋಟಿ. ಉತ್ತರ ಕರ್ನಾಟಕ ಒಂದಕ್ಕೇನೆ 24,638 ಕೋಟಿ ಮಾಡಿದ್ದೀವಿ. ಗೃಹ ಜ್ಯೋತಿ 1,65,24,547 ಫಲಾನುಭವಿಗಳು. ಉತ್ತರ ಕರ್ನಾಟಕದ ಫಲಾನುಭವಿಗಳು ಎಷ್ಟಪ್ಪ ಅಂತಂದ್ರೆ 56,70,211. ಆಮೇಲೆ ಎಷ್ಟು ಕೋಟಿ ಖರ್ಚು ಮಾಡಿದ್ದೀವಿ ಅಂತಂದ್ರೆ 20,439 ಕೋಟಿ ರಾಜ್ಯದಲ್ಲಿ. ಉತ್ತರ ಕರ್ನಾಟಕದಲ್ಲಿ 6,308 ಕೋಟಿ. ಇದು ಅಕ್ಟೋಬರ್ ಅಂತ್ಯದ ಅಧ್ಯಕ್ಷರೇ 20,000 ಕೋಟಿಯಲ್ಲಿ ಬರೀ 6,000 ಕೋಟಿ ಎಷ್ಟಾಯ್ತು ಉತ್ತರ ಕರ್ನಾಟಕ? ಶಿವಲಿಂಗ ಅವ್ರೆ, ಯಾಕೆ ಅವ್ರಿಗೆ ಉತ್ತರ ನೀವು ಕೊಡ್ತೀರಿ? ಲಕ್ಷ್ಮಿ ಯಾಕೆ ಸಂಜೆ ಮುಖ್ಯಮಂತ್ರಿಗಳಿಗೆ ತೊಂದರೆ ಕೊಡ್ತೀರಿ ಉತ್ತರ ಹೇಳಕ್ಕೆ? ನೀವು ಕೂತ್ಕೊಳ್ಳಿ. ಅನ್ನಭಾಗ್ಯ ಶಿವಲಿಂಗ ಅವ್ರೆ, 16,475 ಕೋಟಿ ರಾಜ್ಯದಲ್ಲಿ ಖರ್ಚಾಗಿರೋದು.
ಉತ್ತರ ಕರ್ನಾಟಕದಲ್ಲಿ 7,848 ಕೋಟಿ, ಶಕ್ತಿ ಯೋಜನೆಯಲ್ಲಿ 6 ಕೋಟಿ 17 ಲಕ್ಷದ ಟ್ರಿಪ್ಗಳು, ಉತ್ತರ ಕರ್ನಾಟಕದಲ್ಲಿ 2 ಕೋಟಿ 32 ಲಕ್ಷ ಕೋಟಿಗಳು, ದುಡ್ಡು ಖರ್ಚಾಗಿರೋದು 15,887 ಕೋಟಿ, ಉತ್ತರ ಕರ್ನಾಟಕದಲ್ಲಿ 7,027 ಕೋಟಿ. ಶಕ್ತಿ ಯೋಜನೆ, ಯುವ ನಿಧಿ 2,84,802 ರಾಜ್ಯದಲ್ಲಿ, 1,73,772 ಉತ್ತರ ಕರ್ನಾಟಕದಲ್ಲಿ, ಹಣ ಖರ್ಚಾಗಿರ್ತಕ್ಕಂಥದ್ದು 757 ಕೋಟಿ, ಉತ್ತರ ಕರ್ನಾಟಕದಲ್ಲಿ 456 ಕೋಟಿ. ಸೊ ಇಲ್ಲಿವರೆಗೆ ಖರ್ಚಾಗಿರ್ತಕ್ಕಂಥದ್ದು 10,006 ಕೋಟಿ, 10,006 ಕೋಟಿ ಅಲ್ಲ, 1,06,006 ಕೋಟಿ, 1,06,006 ಕೋಟಿ ಬರೀ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೀವಿ. ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ 46,277 ಕೋಟಿ ಖರ್ಚು ಮಾಡಿದ್ದೀವಿ. ಟೋಟಲ್ ಖರ್ಚು ಮಾಡಿರ್ತಕ್ಕಂಥದ್ದು 1,06,00,000 ಅಲ್ಲ, 1,06,000 ಕೋಟಿ, 6,076 ಕೋಟಿ, 46,277 ಕೋಟಿ ಉತ್ತರ ಕರ್ನಾಟಕದಲ್ಲಿ. ಸೊ ಗ್ಯಾರಂಟಿ ಯೋಜನೆಗಳನ್ನು ಯಾಕೆ ಮಾಡಿದ್ದೀವಿ ಅಂತಂದ್ರೆ, ಸುಮಾರು 43.63% ಉತ್ತರ ಕರ್ನಾಟಕದಲ್ಲಿ ಖರ್ಚು ಮಾಡಿದ್ದೀವಿ. ಜನಸಂಖ್ಯೆ ಇರ್ತಕ್ಕಂಥದ್ದು 42%. ಇಲ್ಲಿ ನಾವು ಹಣ ಖರ್ಚು ಮಾಡಿರ್ತಕ್ಕಂಥದ್ದು 43.63 ಹಣ ಖರ್ಚು ಮಾಡಿದ್ದೀವಿ. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾವು ಗ್ಯಾರಂಟಿ ಯೋಜನೆಗಳನ್ನು ಖರ್ಚು ಮಾಡಿದ್ದೀವಿ. ಅದು ಎಲ್ಲ ಇಡೀ ರಾಜ್ಯದಲ್ಲಿ ಖರ್ಚು ಮಾಡಿದ್ದೀವಿ, ಉತ್ತರ ಕರ್ನಾಟಕದಲ್ಲೂ ಕೂಡ ಖರ್ಚು ಮಾಡಿದ್ದೀವಿ. ಉದ್ದೇಶ ಏನಪ್ಪಾ ಅಂತಂದ್ರೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು. ಅದು ತುಂಬಿದಾಗ ಮಾತ್ರ ಜಾತಿ ವ್ಯವಸ್ಥೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆರ್ಥಿಕವಾಗಿ ಸಬಲರಾದ್ರೆ, ಸಾಮಾಜಿಕವಾಗಿ ಸಬಲರಾದ್ರೆ ಜಾತಿ ವ್ಯವಸ್ಥೆ ತಾನಾಗೇ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆರ್ಥಿಕ ಚಟುವಟಿಕೆಗಳಿಲ್ಲದೇನೆ ಜಾತಿ ವ್ಯವಸ್ಥೆ ಹೋಗಿಲ್ಲ. ಅದರಿಂದ ಜಾತಿ ವ್ಯವಸ್ಥೆ